ಅಂತೂ ಇಂತೂ ತವ್ರ ಮನೇನ ಸೇರೇ ಬಿಟ್ಲು ಅಪ್ಪಿ. ಶಕುಂತಲಾಳ ಪಂಕಜ ರೂಪವನ್ನು ಬಯಲು ಮಾಡೋಕೆ ಹೊರಟಿದ್ದಾಳೆ ಭಾಗ್ಯಮ್ಮ. ಅಂತೂ ಇಂತೂ ಭಾಗ್ಯಮ್ಮನೂ ಕೂಡ ಮಾತಾಡಿನೇ ಆಯಿತು. ಹೌದು, ಧಾರಾವಾಹಿಯ ನಾಳೆ ಕಥೆನಲ್ಲಿ ಏನಾಗುತ್ತೆ ಅಂತ ಅಂದರೆ, ಒಂದು ಕಡೆ ಅಪ್ಪಿ ತುಂಬ ಪಾಸಿಟಿವ್ ಆಗಿ ಚೇಂಜ್ ಆಗಿದ್ದಾಳೆ. ಅವಳಿಗೆ ಅವ್ರ ಅಪ್ಪ ಅಮ್ಮನ ಜೊತೆ ಅಣ್ಣ ಯಾಕೆ ಜಗಳ ಆಡ್ತಿದ್ದಾನೆ ಅನ್ನೋದೇ ಯೋಚನೆ. ಜೀವನ ರಹಸ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಅವಳೀಗ ತವ್ರ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಾಳೆ. ಅಲ್ಲೊಂದೆರಡು ದಿನ ಇದ್ದು ಬಂದರೆ ಅಣ್ಣನ ಜೀವನದಲ್ಲಿ ಏನು ನಡೀತಿದೆ ಎಲ್ಲ ಗೊತ್ತಾಗುತ್ತೆ, ತಿಳ್ಕೊಬೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಪಾರ್ಥ ಅಲ್ಲಿಗೆ ಬರ್ತಾರೆ. ಏನು ಯೋಚನೆ ಮಾಡ್ತಿದ್ದೀರಾ ಹೆಂಡತಿ ಅಂತೆಲ್ಲ ಕೇಳಿದಾಗ, ಪಾರ್ಥ ನಂಗೆ ಯಾಕೋ ಅಮ್ಮ ಮನೆಗೆ ಹೋಗಬೇಕು ಅನ್ನಿಸ್ತಿದೆ, ನೀವು ಬರ್ತೀರಾ, ಒಂದು 4-5 ದಿನ ಇದ್ದು ಬರೋಣ ಅಂತ ಹೇಳ್ತಾಳೆ. ಆಗ ಪಾರ್ಥ ಕೂಡ ತುಂಬ ಚೆನ್ನಾಗಿದೆ ಐಡಿಯಾ, ನನಗೂ ಇದು ಇಷ್ಟ ಆಯಿತು, ನೀವು ಈಗ ತುಂಬ ಒಳ್ಳೆಯವರು ಆಗ್ತಾ ಇದ್ದೀರಾ, ನಂಗೆ ಮೊದಲಿನ ಅಪೇಕ್ಷೆ ಸಿಕ್ಕಿದ್ರು ಅನ್ನೋಷ್ಟು ಖುಷಿಯಾಗಿದೆ, ನನಗೆ ತುಂಬ 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 ಖುಷಿಯಾಗಿದೆ ಅಂತೆಲ್ಲ ಹಾಡಿ ಹೋಗಲಿ. ಇವರಿಬ್ಬರು ಭೂಮಿಕಾ ಅವ್ರ ಮನೆಗೆ ಹೋದರೆ, ಇನ್ನೊಂದು ಕಡೆ ಭೂಮಿಕಾ ಮತ್ತು ಮಲ್ಲಿ ಆಪ್ರೇಷನ್ ಶಕುಂತಲಾನ ಶುರು ಮಾಡಿದ್ದಾರೆ. ಅದರಲ್ಲಿ ಈಗ ಸುಧಾ ಲಚ್ಚಿ ಅವ್ರ ಅಮ್ಮ ಆಗಿರೋ ಕಾರಣಕ್ಕೆ ಸುಧಾನ ಕರೆದು ಕೂಡ ಶಕುಂತಲಾ ಬಣ್ಣದ ಬಗ್ಗೆ ಹೇಳ್ತಾ ಇರ್ತಾರೆ. ಈಗ ಶಕುಂತಲಾ ರೂಮಲ್ಲಿ ಶಕುಂತಲಾ ಸ್ಲಿಪ್ಪರು ಮತ್ತು ಲಚ್ಚಿ ಬರ್ದಿ ಸ್ಲಿಪ್ಪರು ಒಂದೇ ಥರ ಮ್ಯಾಚ್ ಆಗುತ್ತಾ ಅಂತ ನೋಡೋಕೆ ಹೋದಾಗ ಪಂಕಜ ಅನ್ನೋ ಹೆಸರಲ್ಲಿ ಒಂದು ಡೇಟ್ ಆಫ್ ಬರ್ತ್ ಸಿಕ್ಕಿರತ್ತೆ. ಅದೊಂದು ಬರ್ತ್ ಸರ್ಟಿಫಿಕೇಟ್. ಅದನ್ನ ನೋಡ್ಕೊಂಬಂದು ಈಗ ಸುಧಾ ರೂಮಲ್ಲಿ ಭಾಗ್ಯಮ್ಮನ ಎದುರುಗಡೆ ಹೇಳ್ತಾ ಇದ್ದಾಗ, ಸುಧಾ ಅಮ್ಮ ಯಾವ ಹೆಸರು ಹೇಳ್ತಿದ್ರು ಅಂತ ಗೊತ್ತಾ ನಿನಗೆ, ಇಲ್ಲಿ ಪಂಕಜ ಅಂತ ಇದೆ, ಇದೇ ಇರ್ಬೋದು ಅಂತ ಹೇಳಿದಾಗ ಭಾಗ್ಯಮ್ಮ ಯೋಚನೆ ಮಾಡ್ತಾಳೆ. ಹೌದು, ನಾನು ಈಗ ಬಾಯಿ ಬಿಟ್ಟಿಲ್ಲ ಅಂದರೆ ಇನ್ಯಾವತ್ತೂ ಶಕುಂತಲಾ ಬಣ್ಣನ ಬಯಲು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಪಂಕಜ ಅಂತ ಅವಳೇ ಬಾಯಿ ಬಿಟ್ಟು ಹೇಳ್ಬಿಡ್ತಾಳೆ. ಹೌದು, ಅವಳೇನೆ ಅನ್ನೋದನ್ನು ಕೂಡ ಶಕುಂತಲಾ ಮತ್ತು ಪಂಕಜ ಒಂದೇ ಅನ್ನೋದನ್ನು ಈಗ ಭಾಗ್ಯಮ್ಮ ಹೇಳಾಗಿದೆ. ಭಾಗ್ಯಮ್ಮ ಈಗಾಗಲೇ ಪಂಕಜ ಅನ್ನೋ ಮುಖಾಂತರ ತನ್ನ ಬಾಯಲ್ಲಿ ಮಾತು ಬರೋದಕ್ಕೆ ಶುರುವಾಗಿದೆ. ಇನ್ನು ಗೌತಮ್ ಎದುರುಗಡೆ ಸತ್ಯನ ಇವರೆಲ್ಲ ಸೇರಿಕೊಂಡು ರಿವೀಲ್ ಮಾಡಬೇಕಾಗಿದೆ. ಆದರೆ ಇದೊಂದೇ ಸಾಕ್ಷಿ ಸಾಲೋದಿಲ್ಲ, ಇದರಷ್ಟು ಜೊತೆಗೆ ಇನ್ನಷ್ಟು ಸಾಕ್ಷಿಗಳನ್ನ ಭಾಗ್ಯಮ್ಮ ಈಗ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಕೊಡೋ ಥರ ತೋರಿಸಿದ್ದಾರೆ. ಏನೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಕಥೆ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.